ಕಾಂಗ್ರೆಸ್ ಆಡಳಿತ ಸಂಪೂರ್ಣವಾಗಿ ವೈಫಲ್ಯತೆ ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಆಡಳಿತದಲ್ಲಿಂತೂ ಸಂಪೂರ್ಣವಾಗಿ ದಾರಿ ತಪ್ಪಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ್ ಆರೋಪಿಸಿದರು. ಮಳವಳ್ಳಿ ಪಟ್ಟಣದ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಶಿಕ್ಷಣ ಸೇವೆ, ಆರೋಗ್ಯ ಸೇವೆ ಸಿಕ್ಕಿಲ್ಲ, ಎಲ್ಲ ಇಲಾಖೆಯಲ್ಲೂ ಸಾಕಷ್ಟು ಸಮಸ್ಯೆಗಳು ಕಾಡುತ್ತಿದೆ. ಅಭಿವೃದ್ಧಿಯಂತೂ ಶೂನ್ಯ, ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಈ ಸರ್ಕಾರ ಬದುಕಿದೆ. ಗ್ಯಾರಂಟಿಯಲ್ಲಿಯೂ ಸಹ ತಿಂಗಳು ಹಣ ನೀಡುತ್ತಿಲ್ಲ, ಕೇಳಿದರೆ ದುರಂಕಾರ ಮಾತುಗಳನ್ನಾಡುತ್ತಾರೆ. ಜನರು ಮಾತ್ರ ಕಷ್ಟದ ಬದುಕು ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಸಮೃದ್ಧಿಯಾಗಿ ಬದುಕಿತ್ತಿರುವ ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ಸೇರಿದಂತೆ 35 ಸಚಿವರು ಮಾತ್ರ ಎಂದು ಲೇವಡಿಯಾಡಿದರು. ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ. ಜನರ ಜೀವನವನ್ನು ನರಕ ಮಾಡಿದ್ದಾರೆ. ಜನ ಔಷಧಿ ಕೇಂದ್ರ ಮುಚ್ಚಲು ಹೊರಟಿದೆ. ಇದರಿಂದ ಜನರು ಸಂಕಷ್ಟಕ್ಕೆ ಒಳಗಿದ್ದಾರೆ. ಸರ್ಕಾರದಿಂದಲೇ ಫ್ರೀ ಕೊಡುತ್ತೇವೆ ಎಂದರೆ ಯಾರಾದರೂ ಬಿಡುತ್ತಾರೆಯೇ? ಜನರು ಅಲ್ಲಿಗೆ ಹೋಗುತ್ತಾರೆ. ಇವರು ಔಷಧಿಗಳನ್ನು ನೀಡದೆ ಸುಳ್ಳುಗಳನ್ನೇ ಹೇಳಿಕೊಂಡು ಬಂದಿದ್ದಾರೆ. ಕಡಿಮೆ ದರದಲ್ಲಿ ಔಷಧಿಗಳನ್ನು ನೀಡುತ್ತಿರುವುದು ಮುಚ್ಚಲು ಹೊರಟಿದೆ ಎಂದು ಆರೋಪಿಸಿದರು. ಈ ವೇಳೆ ಯಮದೂರು ಸಿದ್ದರಾಜು, ಡಾ ಸಿದ್ದರಾಮಯ್ಯ, ಅಶೋಕ, ಅಪ್ಪಾಜಿಗೌಡ, ಶ್ರೀಧರ್ ಸೇರಿದಂತೆ ಹಲವರು ಇದ್ದರು. ಯಾವಾಗ ಸರ್ಕಾರ BPL ಕಾರ್ಡ್ನೆಲ್ಲ ವಜಾ ಮಾಡಲಿಕ್ಕೆ ಕೊಟ್ಟಿದ್ರು, ಆಗ ಹೋರಾಟ ಮಾಡಿದ ತಕ್ಷಣ ಸರ್ಕಾರ ನಿಲ್ಲಿಸಿದ್ರು. ತಿರ್ಗಾ ಇಂಥ ಯಾವುದೇ ಪ್ರಯತ್ನ ಮಾಡಿದ್ರೆ ಇಡೀ ಸಮಾಜ ಒಂದಾಗಿ ನಾವು ಎಲ್ಲರೂ ಹೋರಾಟ ಮಾಡಬೇಕು. ಯಾಕೆಂದರೆ ನಾವೇನೋ ಬರೀ ಪ್ರತಿಪಕ್ಷವಾಗಿ ಸರ್ಕಾರನ ತೆಗಳುತ್ತಾ ಇದ್ದೀವಿ ಅನ್ಕೋತಾರೆ. ನಿಜಕ್ಕೂ ಸರ್ಕಾರದಲ್ಲಿ ಇವತ್ತೇನು ಅವರ ಆಡಳಿತದಲ್ಲಿ ಸಾಮಾನ್ಯ ಮನುಷ್ಯನ ಬದುಕು ನರಕವಾಗ್ಬಿಟ್ಟಿದೆ, ನರಕ ಆಗಿದೆ. ಸೊ ಹಾಗಾಗಿ ಜನನೂ ಎಲ್ಲ ಇಂಥ ಯಾವುದೇ ವಿಚಾರ ಇದ್ರೂ ಕೈಗೆತ್ಕೋಬೇಕು. ಆಗ ಮಾತ್ರ ಸರ್ಕಾರಕ್ಕೆ ಬಿಸಿ ನಾವು ಇವತ್ತು ಭಾಳ ಪರಿಣಾಮಕಾರಿಯಾಗಿ ಒಂದು ಪ್ರತಿಪಕ್ಷವಾಗಿ ಜನಪರವ ಕೆಲಸವನ್ನು ಮಾಡಿ ಜನರ ನೆರವಿಗೆ, ಜನರ ರಕ್ಷಣೆ ಬರಲಿಕ್ಕೆ ನಾವು ಸದಾ ಬದ್ಧರಾಗಿ ಕಾರ್ಯವನ್ನು ಮಾಡ್ತೀವಿ. ಹಾಗೆ ಖಂಡಿಸಿ ಹೇಳ್ತಿದ್ರು, ಎಷ್ಟೇ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರು ತಿದ್ಕೊಳ್ಳೋಕೆ ರೆಡಿ ಇಲ್ಲ. ಎಷ್ಟು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರು ಅವರು ತಿದ್ಕೊಳ್ಳೋಕೆ ರೆಡಿ ಇಲ್ಲ. ಈ ರೀತಿ ಜನರ ಜೀವನವನ್ನೇ ನರಕ ಮಾಡಿಟ್ಬಿಟ್ಟಿದ್ದಾರೆ. ಇಡೀ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರ ಜೀವನವನ್ನು ನರಕ ಮಾಡಿ ಅವರು ಮಾತ್ರ ಒಂದು ಭಾಳ ಸಂತೋಷವಾಗಿ ಯಾರಿದ್ದಾರೆ ಅಂದರೆ ಈ 35 ಜನ ಸರ್ಕಾರದಲ್ಲಿ ಏನಿದಾರಲ್ಲ ಮಂತ್ರಿಗಳು, ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು, ಅವರು ಮಾತ್ರ ಆನಂದವಾಗಿದ್ದಾರೆ. ಮಿಕ್ಕಿದವರೆಲ್ಲ ಭಾಳ ಅವರು ಆನಂದವಾಗಿರೋದನ್ನು ಎಲ್ಲರೂ ನೋಡಿಕೊಂಡು ಕಷ್ಟದಲ್ಲಿದ್ದಾರೆ. ಸರ್, ಜನೌಷಧಿ ಕೇಂದ್ರಗಳನ್ನ ಜನೌಷಧಿ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಎಲ್ಲರೂ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲೇ ಹೋಗಿ ನೋಡಿ, ಆ ಮಾತ್ರೆಗಳು ಇರ್ತಾ ನೋಡಿ, ಮಾತ್ರೆ ಇರಲ್ಲ, ಡಾಕ್ಟರ್ ಇರಲ್ಲ, ಇವರು ಮಾತ್ರೆ ಕೊಡಲ್ಲ. ಮಾತ್ರೆನ ಜನೌಷಧಿನಲ್ಲಿ ಕಮ್ಮಿ ದರದಲ್ಲಿ ಏನೋ ಅವ್ರ ಕಷ್ಟದಲ್ಲಿ ಏನು ಭಾಳ ಕಷ್ಟದಲ್ಲಿ ಒಂದಿಷ್ಟು ಹಣ ಇಟ್ಕೊಂಡು ಕೂತಿರ್ತಾರೆ. ಆ ಹಣದೆಲ್ಲಾರ ಕೊಂಡ್ಕೊಳ್ಳೋಣ ಅಂದರೆ ಅದಕ್ಕೂ ಕೊಂಡ್ಕೊಳ್ಳೋಕೆ ಅವಕಾಶವನ್ನು ಕೊಡದೇನೆ ಆ ಜನೌಷಧಿನೂ ಮುಚ್ಚಕ್ಕೆ ರೆಡಿ ಆಗ್ಬಿಟ್ಟಾರೆ. ಇವರು ಔಷಧಿ ಕೊಡಲ್ಲ, ಜನನೂ ತೊಗೊಳಕ್ಕೆ ಮಾಡ್ದೇ ಸಂಕಷ್ಟದಲ್ಲಿ ಸಿಲುಕಿಸಿ ಈ ರೀತಿ ಜನೌಷಧಿನ ಅನ್ವೇಷಕವಾಗಿ ಜನರು ಯಾರು ಫ್ರೀಯಾಗಿ ಸರ್ಕಾರದಿಂದ ಕೊಡ್ತೀರಿ, ಯಾರು ದುಡ್ಡು ಕೊಟ್ಟು ತೊಗೊಂಡಾರ? ಯಾರು ಅಂಥವ್ರು ಇದ್ದಾರೆ ಹೇಳಿ? ಸರ್ಕಾರದಿಂದ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಇಂದಾಗ ಯಾರು ದುಡ್ಡು ಕೊಟ್ಟು ತೊಗೊಂಡಾರ? ಯಾರೂ ತೊಗೊಳಲ್ಲ. ಇವ್ರು ಕೊಡ್ದೇ ಇವರಲ್ಲಿ ತಪ್ಪಿಟ್ಕೊಂಡು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಸಿಕ್ತಿರೋ ಕಡೆನೂ ಮುಚ್ಚಿಸಿ ಅದನ್ನು ಜನಕ್ಕೆ ಸಂಕಷ್ಟ ಕೊಡ್ತಿದ್ದಾರೆ. ಆರೋಗ್ಯ ಇಲಾಖೆ ಅಂತೂ ಅನಾರೋಗ್ಯವಾಗಿದೆ, ಸಂಪೂರ್ಣ ಅನಾರೋಗ್ಯವಾಗಿ ಮೂಲಭೂತ ಸೌಕರ್ಯ, ಮೂಲಭೂತ ಆರೋಗ್ಯ ಸೇವೆಯನ್ನು ಸಿಗದೇ ಆಸ್ಪತ್ರೆಗೆ ಹೋದರೆ ಜೀವ ಉಳಿಸ್ಕೊಳ್ಬೇಕಂತ ಆಸ್ಪತ್ರೆಗೆ ಹೋದರೆ ಜೀವ ತೆಗಿತಾರೆ. ನೋಡಿದಿರಲ್ಲ ಈ ಬಾಣ್ತಿಯರ ಸಾವು. ಇತಿಹಾಸದಲ್ಲಿ ಯಾವ್ದಾದ್ರು ಸರ್ಕಾರ ನೋಡಿದಿರ ವಿಷದ ಔಷಧಿಯನ್ನು ಕೊಟ್ಟು ಜನರನ್ನು ಕೊಂದಿರುವಂಥ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತದಲ್ಲಿ ಸಂಪೂರ್ಣ ವೈಫಲ್ಯತೆ ಎಲ್ಲ ಕ್ಷೇತ್ರದಲ್ಲೂ. ಆಡಳಿತದಲ್ಲಂತೂ ಸಂಪೂರ್ಣವಾಗಿ ದಾರಿ ತಪ್ಪಿದೆ ಆಡಳಿತ. ಏನು ಒಂದು ಹಿಡಿತನ ಇಲ್ಲದೆ ಇಡೀ ರಾಜ್ಯದಲ್ಲಿ ಅವ್ಯವಸ್ಥೆ, ಕಾನೂನು ಅವ್ಯವಸ್ಥೆ ಆಗಿದೆ. ಒಂದು ಶಿಕ್ಷಣ ಗುಣಮಟ್ಟ ಸಿಗ್ತಿಲ್ಲ, ಆರೋಗ್ಯ ಸೇವೆ ಸಿಗ್ತಿಲ್ಲ. ಯಾವುದೇ ಸರ್ಕಾರ ಇಲಾಖೆಯಲ್ಲಿ ಯಾವುದೇ ಸೇವೆಗಳು ಸರಿಯಾಗಿ ಸಿಗ್ತಿಲ್ಲ. ಭಾಳಷ್ಟು ಅನಾನುಕೂಲತೆ ನಾಗರಿಕರಿಗಾಗ್ತಿದೆ. ಅಭಿವೃದ್ಧಿ ಅಂತೂ ಶೂನ್ಯ, ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ. ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಈ ಸರ್ಕಾರ ಬದುಕಿದೆ. ಗ್ಯಾರಂಟಿ ಹೆಸರು ಹೇಳ್ಕೊಂಡು ಆ ಗ್ಯಾರಂಟಿನೂ ಸಹ ತಿಂಗಳಿಗೆ ಹಣ ಕೊಡಲ್ಲ ಜನಕ್ಕೆ. ದುರಾಂಕಾರದ ಮಾತುಗಳನ್ನು ಇವತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು, ಸರ್ಕಾರದ ಉನ್ನತ ಸ್ಥಾನದಲ್ಲಿರೋರು
ತಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ. ಸರ್ಕಾರದ ದುಡ್ಡನ್ನು ಕೊಡಬೇಕಾದ್ರೆ ತಿಂಗಳಿಗೂ ಗ್ಯಾರಂಟಿ ಹಣವನ್ನಾರ ಕೊಟ್ಟು ಜನಕ್ಕೆ ನಿರ್ದಿಷ್ಟವಾಗಿ ಇಂಥ ದಿನ ನನಗೆ ಹಣ ಸಿಗುತ್ತೆ ಅಂತನಾರ ಸ್ಪಷ್ಟತೆ ಇದ್ದರೆ ಪಾಪ ಅದು ಅನುಕೂಲತೆ ಆಗುತ್ತೆ. ಇವತ್ತು ನಾವು ಇಷ್ಟ ಬಂದಂಗೆ ಕೊಡ್ತೀವಿ ರೀ, ದುರಾಂಕಾರದ ಮಾತುಗಳು ನಾವು ಇಷ್ಟ ಬಂದಂಗೆ ಕೊಡ್ತೀವಿ, ಏನೋ ಇವ್ರ ಜೇಬಿಂದ ಕೊಡ್ತಿದ್ದಾರೆ. ಸರ್ಕಾರದ ತೆರಿಗೆಯನ್ನು ತಗೊಂಡು ಕಾಲಕ್ಕೆ ಕೊಡಬೇಕು, ಕೊಟ್ಟು ಅದೊಂದು ಹೆಸರಿನಲ್ಲಿ ಮಾತ್ರ ಈ ಸರ್ಕಾರ ಉಳ್ಕೊಂಡಿದೆ ಹೊರತು ಇನ್ನೇನು ಘನ ಕಾರ್ಯ ಮಾಡ್ತಿಲ್ಲ. ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಬಹಿರಂಗವಾಗಿ ಯಾವುದಕ್ಕೂ ಮೂರು ಬಿಟ್ಟು ನಿಂತ್ಕೊಂಡು ಸರ್ಕಾರದ ಹಣವನ್ನು ಲೂಟಿ ಹೊಡೆದು ಎಲ್ಲ ನಾಗರಿಕರ ಹಣವನ್ನು ಸಹ ನೇರವಾಗಿ ಅವರ ಜೇಬಿಂದ ದುಡ್ಡು ಹೊಡಿತಾ ಇದ್ದಾರೆ. ಎಲ್ಲ ಇಲಾಖೆನಲ್ಲೂ ಏನೇ ಕೆಲಸ ಆಗಬೇಕು ಅಂದ್ರೆ ನೇರವಾಗಿ ಜನರ ಹತ್ರನೂ ದುಡ್ಡು ತೋತಿದ್ದಾರೆ. ಸರ್ಕಾರದ ಹಣವನ್ನು ಸಹ ಲೂಟಿ ಹೊಡಿತಾರೆ. ಈ ರೀತಿ ಲೂಟಿಗೋರ ಸರ್ಕಾರವಾಗಿದೆ. ಹಾಗಾಗಿ ಇವ್ರ ಬಗ್ಗೆ ಈಗೇನು ಹೇಳಿದ್ರು ಅವರೇನು ಅದಕ್ಕೆ ಲೆಕ್ಕನೂ ಕೊಡ್ತಿಲ್ಲ, ಅದಕ್ಕೆ ಲೆಕ್ಕನೂ ಇಟ್ಕೊಂಡಿಲ್ಲ, ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನೀವೇನಾರ ಹೇಳ್ಕೊಳ್ಳಿ, ನಾವು ಮಾಡೋದು ಮಾಡ್ಕೋತೀವಿ ಅಂತ ಮುಂದಕ್ಕೆ ಹೋಗ್ತಿದ್ದಾರೆ. ಮಂಡ್ರಾಗ್ಬಿಟ್ಟಿದ್ದಾರೆ. ವಿರೋಧಿಯಾಗಿ ಕಾರ್ಯವನ್ನು ಮಾಡ್ತಿರುವಂಥದ್ದು. ಶಿಕ್ಷಣ ಇಲಾಖೆಗೆ ಹೋಗಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ಆಶಯಗಳು ಸಮಾನತೆ ಕಾಣಬೇಕು, ಸಮಾನತೆ ಎಲ್ಲಿಂದ ಕಾಣೋಣ? ಇವತ್ತು ಎಲ್ಲಿಂದ ಸಮಾನತೆ ಕಾಣ್ಬೋದು? ಗುಣಮಟ್ಟದ ಶಿಕ್ಷಣ. ಇವತ್ತೇನಾರು ಒಂದೇ ಒಂದು ಪದ 45,000 ಕೋಟಿ ಖರ್ಚು ಮಾಡ್ತೀವಿ. ಗುಣಮಟ್ಟದ ಶಿಕ್ಷಣದ ಬಗ್ಗೆ ಒಂದೇ ಒಂದು ದಿನ ಈ ಸರ್ಕಾರದಲ್ಲಿ ಯಾರು ಒಬ್ಬರೇ ಒಬ್ಬ ವ್ಯಕ್ತಿ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡಿದಾರ? ಸರ್, ಕೋವಿಡ್ ಕೌಶಲ್ಯತೆ ಬಗ್ಗೆ ಮಾತಾಡ್ತಾರೆ. ಸರ್, ಕೋವಿಡ್ ಮತ್ತೆ ಆವರಿಸ್ಕೊಂಡಿದ್ದಾರೆ. ಯಾರ ಬಗ್ಗೆ ನಾನು ಹೇಳಿದ್ನಲ್ಲ, ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಮೈಮರೆತು ಆರೋಗ್ಯದ ವ್ಯವಸ್ಥೆಯನ್ನೇ ಅವ್ಯವಸ್ಥೆ ಆಗಿಬಿಟ್ಟಿದೆ. ಆರೋಗ್ಯದ ವ್ಯವಸ್ಥೆನೇ ಅವ್ಯವಸ್ಥೆ ಆಗಿದೆ. ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಸೆಂಟರ್ ಅಂತ ಮಾಡಬೇಕಿತ್ತು. ಈ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಸೆಂಟರ್ ಅಂದರೆ ಯಾವುದೇ ಸಂದರ್ಭದಲ್ಲಿ ಏನೇ ಇಂಥ ಸೋಂಕಿನ ಕಾಯಿಲೆ, ಕೋವಿಡ್ ಅಂತ ಕಾಯಿಲೆ ಬಂದರೂ ತಕ್ಷಣ ಕ್ರಮ ವಹಿಸ್ಬೋದು. ಅಲ್ಲ ಏನಂದರೆ ಊರೆಲ್ಲ ಕೊಳ್ಳೆ ಹೊಡೆದಾದ್ಮೇಲೆ ಮತ್ತೆ ಬಾಗ್ಲು ಹಾಕೊಳ್ತಾರಲ್ಲ, ಆ ಕತೆ ಆಗುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಆರೋಗ್ಯ ಇಲಾಖೆ ಎಲ್ಲ ಮುಖ್ಯಮಂತ್ರಿಗಳು ಭಾಳ ಆನಂದವಾಗಿ, ಸುಖವಾಗಿ, ಸಂತೋಷವಾಗಿದ್ದಾರೆ. ನಾಡಿನ ಜನತೆ ಮಾತ್ರ ಕಷ್ಟದಲ್ಲಿದೆ. ಮಾಡಿದ್ದು ಯಾವಾಗ ಸರ್ಕಾರ BPL ಕಾರ್ಡ್ನೆಲ್ಲ ವಜಾ ಮಾಡ್ಲಿಕ್ಕೆ ಕೊಟ್ಟಿದ್ರು, ಆಗ ಹೋರಾಟ ಮಾಡಿದ ತಕ್ಷಣ ಸರ್ಕಾರ ನಿಲ್ಲಿಸಿದ್ರು. ತಿರ್ಗಾ ಇಂಥ ಯಾವುದೇ ಪ್ರಯತ್ನ ಮಾಡಿದ್ರೆ ಇಡೀ ಸಮಾಜ ಒಂದಾಗಿ ನಾವು ಎಲ್ಲರೂ